ನಾನು ಅವತ್ತು ಹೇಳಿದೆ, ಈ ಕೊಪ್ಪದ ಒಬ್ಬ ಮಹಾನ್ ಹಿಂದೆ ಸ್ವಾಮೀಜಿ ಒಬ್ರು ಹೇಳೋಗ್ಯಾರೆ, ಏನು ತಂತ್ರಿ ಮಂಡ್ಯ ಅಲ್ಲ ಬೇರೆ ಎಂತದ ಹೇಳಿದ್ರೆ ಪದ ಉಪಯೋಗಿಸ್ತಿದ್ರು, ಕುತಂತ್ರಿ ಮಂಡ್ಯ ಅಂತ. ಆ ತರದೊಂದು ಕುತಂತ್ರಿ ಮಂಡ್ಯ ಇದೆ. ಆ ಕುತಂತ್ರಿ ಮಂಡ್ಯ ವೀರೇಂದ್ರ ಹೆಗಡೆ ಅವರು ರಾಜೀನಾಮೆ ಕೊಡಬೇಕು ರಾಜ್ಯಸಭೆಗೆ. ಯಾರಪ್ಪ ನೀ ಮಾಡಿದ್ದೀನಪ್ಪ ಅವ್ರನ್ನ? ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದೆ. ನಾನು ಕೇಳಿದ್ದು ಇಷ್ಟೇ, ನಾನು ಮನೆಗೆ ಹೋದ್ರೆ ನನಗೆ ಅತ್ಯಂತ ಆತ್ಮೀಯ ಒಬ್ಬ ರಾತ್ರಿ ಫೋನ್ ಮಾಡಿ ಕೇಳ್ತಾರೆ, ದಯವಿಟ್ಟು ಇನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ನೀವು ಅಂತ. ಯಾಕಪ್ಪ ಕೇಳಿದೆ, ಸ್ವಲ್ಪ ಒಪಿನಿಯನ್ ಚೆನ್ನಾಗಿಲ್ಲ ಮಾರ್ರ. ನೋಡಿದ್ರ ನಿಮ್ಮ ಭಾಷಣಕ್ಕೆ ನಮ್ಮ ಅತ್ಯಂತ ಆತ್ಮೀಯ ಕಾರ್ಯಕರ್ತರು ಅದನ್ನ ಶಿವರಾಜರ ಹೇಳಿಕೆಯನ್ನ ಕಾಮೆಂಟ್ ಅಲ್ಲಿ ವಿರೋಧ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಬದಲಾಗಲ್ಲ, ನಾನು ಮಂಜುನಾಥ ಸ್ವಾಮಿಯ ಭಕ್ತನೇ. ನನಗೆ ಮಂಜುನಾಥ ಸ್ವಾಮಿ ತಲೆ ಒಳಗಡೆ ಎಲ್ಲಿ ತನಕ ನಂಬಿಕೆ ಅನ್ನೋದನ್ನ ಕೊಡ್ತಾರೋ ಅಲ್ಲಿ ತನಕ ನಾನು ಮಂಜುನಾಥ ಸ್ವಾಮಿಯ ಪರವಾಗಿ ಮಾತಾಡೇ ಆಡ್ತೀನಿ. ಅದು ಯಾರಾದ್ರೂ ಏನಾದ್ರು ಹೇಳಿ ಅಂತ. ಅದೇ ವ್ಯಕ್ತಿಗಳು ಈಗ ಮಾತಾಡ್ತಾ ಇದ್ದಾರೆ. ಈಗ ಅನ್ಯಾಯ ಮಾತ್ರ, ಅವತ್ತು ನೀವು ಹೇಳಿದ್ ಸರಿ, ಅವತ್ತು ನೀವು ಹೇಳಿದ್ ಸರಿ ಅಂತ. ಏನು ವೀರೇಂದ್ರ ಹೆಗಡೆ ರಾಜೀನಾಮೆ ಯಾಕೆ ಕೊಡ್ಬೇಕು? ಭಾಷಣಕ್ಕೆ ಬರೋ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ ಕೇಳ್ತಾರಂತೆ, ನಾನು ವೀರೇಂದ್ರ ಹೆಗಡೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆಯಲ್ಲ, ಅದು ನೀವು ಹೇಳ್ಬೇಡಿ ಅಟ, ಅದ್ ನೀವು ಹೇಳ್ಬೇಡಿ ಅಂತ ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. ವೀರೇಂದ್ರ ಹೆಗಡೆ ಅವ್ರನ್ನ ಸಾಧನೆಗಾಗಿ ರಾಜ್ಯಸಭೆ ಸದಸ್ಯ ಮಾಡಿರೋದು, ಭಿಕ್ಷೆಗಾಗಿ ಅಲ್ಲ. ಅವರು ಜನರಿಗಾಗಿ ಮಾಡಿದ ಸಾಧನೆಗಾಗಿ, ಈ ಜನರಿಗಾಗಿ ಒಂದು ಪರ್ಯಾಯ ಸರ್ಕಾರವನ್ನು ನಡೆಸಿದ್ದಾರೆ. ಅವರು ಪರ್ಯಾಯ ಸರ್ಕಾರ ಕೊಡೋಕೆ ಆಗದೆ ಇರೋದನ್ನ ವೀರೇಂದ್ರ ಹೆಗಡೆ ಕೊಟ್ಟಿದ್ದಾರೆ. ಇಲ್ಲಪ್ಪ ಹುಚ್ಚ ಕೇಳ್ತಾನೆ ವೀರೇಂದ್ರ ಹೆಗಡೆ ರಾಜೀನಾಮೆ ಕೊಡು ಅಂತೇಳಿ. ನೀನು ಲಾಯರ್ ಅಲ್ಲಪ್ಪ, ನೀನು ಹೇಳಪ್ಪ, ನೀನು ಹೇಳು, ನೀನು ಪ್ರಾಕ್ಟೀಸಿಂಗ್ ಲಾಯರ್ ಆದ್ರೆ ನೀನು ಹೇಳಪ್ಪ, ಇವನೊಬ್ಬ ಮರ್ಡರ್ ಮಾಡಿದೀನಿ ಅಂತ ಹೇಳ್ದವನ್ನ ದಿನಾ ಬೆಳಗ್ಗೆ ಹಿಡ್ಕೊಂಬಂದು ನಮ್ಮ ಕ್ಷೇತ್ರದಲ್ಲೇನು ಸುರೇಶ್ ಆಗಿಯೋದು ಬೇಡ, ಈಗ ರೋಡಲ್ಲೇ ಅದಾವ ಗುಂಡಿ.